ಟು ಲಾಸ್ಯ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆ ಮಲ್ನಾಡ್ ಸ್ಟೈಲಲ್ಲಿ ಹಲಸಿನ ಹಣ್ಣಿನ ಮೂಲಕ ಅಥವಾ ಹಲಸಿನ ಹಣ್ಣಿನ ಸುಟ್ಟೇವು ಅಂತ ಇದನ್ನು ಕರೀತಾರೆ. ಇದು ಮಾಡೋದು ಕೂಡ ತುಂಬಾ ಈಸಿ, ಹಾಗೆ ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ. ಸಂಜೆ ಟೀ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇದು ಒಂದು ಟ್ರೆಡಿಷ್ನಲ್ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಲಾಸ್ಯ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈಗ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಸೋನಾ ಮಸೂರಿ ರೈಸನ್ನು ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ನೀವು ಸೋನಾ ಮಸೂರಿ ರೈಸ್ ಬದಲು ಬೇರೆ ಸಾದಾ ರೈಸ್ ಕೂಡ ನೀವು ಬಳಸ್ಕೊಳ್ಬೋದು. ಇದನ್ನು ಒಂದು 3 ರಿಂದ 4 ತಾಸು ನೆನೆಸ್ಬಿಟ್ಟು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಹಾಗೆ 7 ಕಾಳು ಮೆಣಸನ್ನು ಕೂಡ ಸೇರಿಸಿದ್ದೀನಿ. ಇಲ್ಲಿ ಏಲಕ್ಕಿ ಬೇಕಾದ್ರೂ ನೀವು ಫ್ಲೇವರಿಗೆ ಸೇರಿಸ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿ ಸ್ವಲ್ಪನೇ ನೀರು ಸೇರಿಸಿ ಈ ರೀತಿಯಾಗಿ ರುಬ್ಕೊಳ್ಬೇಕು. ನೋಡಿ, ರುಬ್ಕೊಂಡಾದ ನಂತರ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಟೀ ಸ್ಪೂನಷ್ಟು ತುಪ್ಪವನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಅದನ್ನು ಕಾದ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಇದನ್ನು ಹೈ ಫ್ಲೇಮ್ ಮಾಡ್ಕೊಳ್ಬಾರ್ದು. ಹೈ ಫ್ಲೇಮ್ ಮಾಡಿಕೊಂಡ್ರೆ ಒಂದೇ ಸರಿ ಹೊತ್ತು ಹೋಗ್ಬಿಡುತ್ತೆ. ಈ ಮಧ್ಯದಲ್ಲಿ ಏನು ಹಿಟ್ಟು ಹಾಗೆ ಉಳಿದ್ಬಿಡುತ್ತೆ, ಸೈಡಿಗೆ ಮಾತ್ರ ಕಪ್ಪಗಾಗಿ ಬೆಂದ್ಕೊಳ್ಳುತ್ತೆ. ಆ ರೀತಿಯಾಗಿ ಆಗಬಾರ್ದು. ಹಾಗಾಗಿ ನಾವು ಅದನ್ನು ಫ್ಲೇಮ್ನ ಮೀಡಿಯಮ್ ಮಾಡಿಬಿಟ್ಟು ಒಂದೊಂದೇ ಸ್ಪೂನಷ್ಟು ನಾನಿಲ್ಲಿ ಹಿಟ್ಟನ್ನು ಬಿಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಅದು ಬಿಡ್ತಾ ಹೋಗಬೇಕು. ನಿಧಾನಕ್ಕೆ ಒಂದಕ್ಕೊಂದು ಅಂಟ್ಕೊಳ್ದಿರುವ ಹಾಗೆ ಬಿಡ್ತಾ ಹೋಗಬೇಕು. ನೋಡಿ, ಈ ರೀತಿಯಾಗಿ ಎಲ್ಲವನ್ನು ನಾನು ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತೇನೆ. ಅದು ಒಂದು ಕಡೆ ಚೆನ್ನಾಗಿ ಫ್ರೈ ಆದ ನಂತರ ಇನ್ನೊಂದು ಕಡೆ ನಾವು ಅದನ್ನು ಟರ್ನ್ ಮಾಡಿಬಿಟ್ಟು 2 ಕಡೆ ಚೆನ್ನಾಗಿ ಅದನ್ನು ಕುಕ್ ಮಾಡ್ಕೊಳ್ಬೇಕು. ಒಂದು 2 ರಿಂದ 3 ನಿಮಿಷ ಅದು ಚೆನ್ನಾಗಿ ಕುಕ್ ಆದರೆ ಮತ್ತೆ ಅದನ್ನು ಟರ್ನ್ ಮಾಡಿಬಿಟ್ಟು ಮತ್ತೆ ಒಂದು 2 ನಿಮಿಷ ಕುಕ್ ಮಾಡ್ಕೊಳ್ಬೇಕು. ಈ ಸ್ನ್ಯಾಕ್ಸ್ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸ್ವೀಟ್ ಇರುತ್ತಲ್ವ, ಹಾಗಾಗಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಳೆಗಾಲ ದಿನಕ್ಕೆ ತುಂಬಾ ಎಲ್ಲ ಕಡೆ ಹಲಸಿನಕಾಯಿ ಸಿಗುತ್ತೆ. ಈಸಿಯಾಗಿ ಸಿಕ್ಕಿದಾಗ ನಾವು ಇದನ್ನೆಲ್ಲ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ನೋಡಿ, ಇದು ಮಾಡಿಟ್ಕೊಂಡ್ರೆ 4 ರಿಂದ 5 ದಿನದ ತನಕನೂ ಅದು ಹಾಳಾಗಲ್ಲ. ಹಾಗೆ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸ್ವಲ್ಪ ಗಟ್ಟಿಯಾಗುತ್ತೆ ಬಿಟ್ಟರೆ ಹಾಳಾಗಲ್ಲ ಅದು. ನೋಡಿದ್ರಲ್ವ ಈಸಿಯಾಗಿ ಹೇಗೆ ನಾವು ಹಲಸಿನ ಹಣ್ಣಿನ ಮೂಲಕವನ್ನು ಮಾಡ್ಕೊಳ್ಳೋದು ಅಂತ. ಈ ರೆಸಿಪಿ ಇಷ್ಟವಾದರೆ ನೀವು ಕೂಡ ಮನೇಲೊಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಮತ್ತಷ್ಟು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ, ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.